ಒಬ್ಬರು ನಂದಕಿಶೋರ್, ಇನ್ನೊಬ್ರು ತರುಣ್ ಸುಧೀರ್. 2 ವರ್ಷ ನಾನ್ ಸ್ಟಾಪ್ ಮಾಡಿದ್ದೀನಿ. ನಾನ್ ಸ್ಟಾಪ್ ಸಿನಿಮಾ. ಕಣ್ ಮುಚ್ಚಿದ್ರೆ ಸಿನಿಮಾ, ಕಣ್ ಬಿಟ್ರೆ ಸಿನಿಮಾ, ನಿದ್ದೆಲು ಸಿನಿಮಾ. ಯಾವ ತರ ಟ್ರಾನ್ಸಾಕ್ಷನ್ ನಾನು ಅಂದ್ರೆ ನಾನೇನಾ ಇದು ಅಂತ ನನಗೆ ಮಿರರಲ್ಲಿ ನಿಂತಾಗ ಅನಿಸೋದು. ದೆನ್ ಅವತ್ತಿಗೆ 12ಇಂದ 2014ಗೆ ಬರ್ತೀವಿ. ಎಸ್, ಇವತ್ತಿಗೆ ನಾನು ರೆಡಿ. ನಾನು ಫೇಸ್ ಮಾಡ್ಬೋದು, ಕ್ಯಾಮ್ರಾನ್ ಫೇಸ್ ಮಾಡ್ಬೋದು. ಆ್ಯಕ್ಟಿಂಗ್ ವೈಸ್, ಡ್ರಾಮಾ, ಡೈಲಾಗ್ಸ್ ಏನು ಬೇಕು ಅದೆಲ್ಲ ವೆಲ್ ಪ್ರಿಪೇರ್ಡ್. ಬಟ್ ಯಾರಾದರೂ ಇನ್ಫ್ಲುಯೆನ್ಸ್ ಆಗ್ತಿತ್ತ? ಯಾರ್ದಾರು ತುಂಬ ಈ ಆ್ಯಕ್ಟಿಂಗ್ ಚೆನ್ನಾಗಿದೆ, ಈ ಸಿನಿಮಾ ಚೆನ್ನಾಗಿದೆ? ನನಗೆ ವಿಕ್ರಮ್ ಅವ್ರನ್ನ ನೋಡಿದಾಗ ತುಂಬ ಅನ್ಸೋದು. ತಮಿಳ್ ಆ್ಯಕ್ಟರ್ ತಮಿಳ್ ವಿಕ್ರಮ್ ಅವ್ರನ್ನ ನೋಡಿದಾಗ ಏನು ಮಾಡ್ತಾರೆ ಇದು ಅಂದರೆ ಎಲ್ಲರದು ಅರ್ಥ ಆದರೆ ಅವ್ರೊಬ್ರದ್ದು ಅರ್ಥ ಆಗ್ತಿರ್ಲಿಲ್ಲ. ಯಾವ ಥರ ಮಾಡ್ತಿದ್ದಾರೆ ಇದನ್ನು, ಏನೇನೋ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಏನೇನೋ ಮಾಡ್ತಾರೆ, ಎಕ್ಸ್ಟ್ರೀಮ್ ಲೆವೆಲಲ್ಲಿ ಮಾಡ್ತಾರಲ್ಲ. ಈ ಎಕ್ಸ್ಟ್ರೀಮ್ ಲೆವೆಲ್ ಮಾಡಿದ್ರೆ ಮಾತ್ರನ ಸಿನಿಮಾ ಅನ್ನೋದು ಸ್ಕಾರು. ಅದಕ್ಕೆ ಒಂದು ಬಿಚ್ಚುಗತ್ತಿಯಾಗಿದ್ದು. ನಾನು ಬಿಚ್ಚುಗತ್ತಿ ಮಾಡಿದಾಗ 87 kg ಇದ್ದೆ. ನನ್ನ ಟ್ರಾನ್ಸಾಕ್ಷನಲ್ಲಿ 108 kg ವೆಯ್ಟ್ ಗೇನ್ ಆಗಿ ಕೂದಲು ಬಿಟ್ಟು ಹ್ಯೂಜ್ ಬಿಲ್ಟ್ ಅಂದರೆ ಬಿಲ್ಟ್. ಅವತ್ತಿಗೆ ನಾನು 87ರಿಂದ 108 kg ಆಗಿದ್ದೆ. ದೆನ್ ಆ ಡೈಲಾಗ್ ಡೆಲಿವರಿ ಇದೆಲ್ಲ ಈ ಟೈಮಲ್ಲಿ ನೋಡಿದ ಪಿಕ್ಚರ್ಗಳ ಇನ್ಫ್ಲುಯೆನ್ಸ್ ನನಗೆ. ನಾನು ಹಾಗೆ ಮಾಡಬೇಕು ಅಂತ. ಸೊ ಆಗ ಏನಾಗುತ್ತೆ, ಭುವನ್ ಹತ್ರ ಒಂದು ಬೆಸ್ಟ್ ಫೋಟೋಶೂಟ್ ಮಾಡಿಸ್ತೀನಿ. ಅವತ್ತಿಗೆ KGF ಭುವನ್ ಸ್ಟಿಲ್ ಫೋಟೋಗ್ರಾಫರ್ ಆಗಿರ್ತಾರೆ, ಉಗ್ರಂ ಮಾಡಿರ್ತಾರೆ. ಆಗ ಭುವನ್ನ ನನಗೊಂದು ಒಳ್ಳೆ ಸ್ಟಿಲ್ ಫೋಟೋಗ್ರಫಿ ತುಂಬ ಚೆನ್ನಾಗಿ ಅವತ್ತಿಗೆ ತಮಿಳಲ್ಲಿ ವಿಕ್ರಮ್ ಅವ್ರದ್ದು ವೆಂಕಟರಾಮನ್ ಶೂಟ್ ಮಾಡಿರ್ತಾರೆ. ಒಂದು ಒಳ್ಳೆ ವಿಂಟೇಜ್ ಕಾರ್ ಇಟ್ಟು, ಭುವನ್ ನನಗೆ ಇದೇ ಥರ ಬೇಕು, ಮಾಡಿಕೊಡಿ ನನಗೆ ಅಂತ. 2014 1.5 ಲಕ್ಷ ಖರ್ಚು ಮಾಡ್ತೀನಿ ನಾನು ಒಂದೇ ಒಂದು ಫೋಟೋಶೂಟ್ಗೆ. ದಿ ಬೆಸ್ಟ್ ಕಾಸ್ಟ್ಯೂಮ್ ನಾನು ನಿಮಗೆ ಸ್ಟಿಲ್ ಕಳಿಸ್ತೀನಿ. ಆ ಥರ ಪ್ರೆಸೆಂಟ್ ಆಗಬೇಕು, ನನ್ನನ್ನು ನಾನು ಈ ಥರ ಪ್ರೆಸೆಂಟ್ ಮಾಡ್ಕೊಬೇಕು. ಫಸ್ಟ್ ಟೈಮ್ ಡಿಂಗ್ರಿ ನಾಗರಾಜ್ ಅವ್ರ ಮಗ ಅಂತ ಅನೌನ್ಸ್ ಆದರೆ ಹೇಗಿರ್ತಾನಪ್ಪ, ಅಪ್ಪ ಹೀಗಿದ್ದಾರೆ, ಮಗ ಹೇಗಿದ್ದಾನೆ, ಇದೊಂದು ಸ್ಟ್ರಾಟಜಿ ನಂದು. ನಾನು ಈ ಥರ ಪ್ರೆಸೆಂಟ್ ಆಗಬೇಕು ಅಂತ ಫಸ್ಟ್ ಟೈಮ್ 4 ಸ್ಟಿಲ್ನ ಕಳಿಸ್ತೀನಿ. ಗೊತ್ತಿರೋ 4 ಜನಕ್ಕೆ ಫೇಸ್ಬುಕ್ ಇತ್ತು ಅವತ್ತಿಗೆ, ಹಾಕ್ತೀನಿ. ಯಾವ ರೇಂಜಲ್ಲಿ ಅದು ವೈರಲ್ ಆಗುತ್ತೆ, ಎಲ್ಲ ಮೀಡಿಯಾದವ್ರ ಸಪೋರ್ಟ್ ಎಷ್ಟು ಚೆನ್ನಾಗಾಗತ್ತೆ ಅಂದರೆ, ಡಿಂಗ್ರಿ ನಾಗರಾಜ್ ಅವ್ರ ಮಗ ಹಂಗಿದಾನಂತೆ, ಹಿಂಗಿದಾನಂತೆ, ಅದಂತೆ ಇದಂತೆ ಅಂತ ಎಲ್ಲ ನ್ಯೂಸ್ ಕ್ಯಾರಿ ಆಗುತ್ತೆ. ತುಂಬ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ಆ ಪಾಸಿಟಿವ್ನೆಸ್ ಇನ್ನೂ ನನ್ನ ತೊಗೊಂಡೋಗ್ತಿರೋದು. ಅಂದರೆ ಯಾರೂ ಇಮ್ಯಾಜಿನ್ ಮಾಡಿರಲಿಲ್ಲ. ಬಿಕಾಸ್ ಅಪ್ಪನ ಹೈಟು, ಅಪ್ಪನ ಆನ್ ಸ್ಕ್ರೀನ್ ವ್ಯಕ್ತಿತ್ವ ಮತ್ತು ಅಪ್ಪ ಎಲ್ಲರ ಜೊತೆ ಬೆರೆಯೋ ರೀತಿ. ಸೊ ನಂತರ ನಿಮ್ಮನ್ನ ಹಿಡನ್ ಜಂಪ್ ತರ ಇಟ್ಬಿಟ್ಟಿದ್ರು. ಹೌದು ಅಲ್ವಾ? ಅವ್ರು ತೋರ್ಸೇ ಇಲ್ಲ, ನಾನು ನೋಡಿಲ್ಲ. ಫಸ್ಟ್ ಟೈಮ್ ನಾನು ಪ್ರೆಸೆಂಟ್ ಆಗ್ತಿದ್ದೀನಿ, ನನ್ನ ಪ್ರೆಸೆಂಟೇಷನ್ ಈ ಥರ ಇರಬೇಕು ಅಂತ ನಾನು ಈ ಥರ ಪ್ರೆಸೆಂಟ್ ಆದೆ. ಓಕೆ, ನನ್ನ ಪ್ರಶ್ನೆ ಏನು ಗೊತ್ತಾ, ಈಗ ಆಗ ವೈರಲ್ ಆಯಿತು, ಎಲ್ಲರೂ ಕೇಳಿದ್ರೆ ನಿಮ್ಮನ್ನ ಏನೇನು ಪ್ರಶ್ನೆ ಕೇಳಿದಾರೆ ಹೇಳಿ? ಆಗ ಅಪ್ಪ 5 feet ಇದ್ದಾರೆ, ಇವನಿಗೆ ಇಷ್ಟುದ ಹೈಟ್ ಇದ್ದಾನೆ, ಮತ್ತು ಎಲ್ಲಿತ್ತು ನೀನು ಎಜುಕೇಷನ್, ಏನು ಮಾಡಿದ್ಯಾ, ಏನು ಟ್ರೈನ್ ಮಾಡಿದ್ಯಾ, ಏನೇನು ಮಾಡಿದ್ಯಾ, ಆ ಥರದ ಒಂದಷ್ಟು ಜರ್ನಿ. ದೆನ್ ಅಗೇನ್ ಅಲ್ಲಿಂದ ಏನು ನನ್ನ ಜರ್ನಿ ತುಂಬ ಈಸಿಯಾಗಿ ಆಗಲಿಲ್ಲ. ಎಸ್, ಒಂದು ಅಟೆನ್ಷನ್ ಸಿಕ್ತು. ವಿಸಿಟಿಂಗ್ ಕಾರ್ಡ್ ಥರ ಅದು ತಂದೆ ಹೆಸರು ಯಾವತ್ತು ಮಕ್ಕಳಿಗೆ. ಇಂಥವ್ರ ಮಖ ಅಂದರೆ ಹಿಂಗೆ ತಿರುಗಿ ನೋಡ್ತಾರೆ ಹೊರತು ರೆವಿನ್ಯೂ ಜನ್ರೇಟ್ ಆಗಲ್ಲ. ಅಲ್ಲಿ ಯಾರೇ ಬಂದು ಸಿನಿಮಾಗೆ ಹಾಕೊಳಲ್ಲ, ನಮಗೆ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮೇ ಮಾಡಲ್ಲ ಯಾರೂ. ಅಗೇನ್ ಹಿಂಗೆ ನೋಡ್ತಾರೆ, ಓ ಇವ್ರ ಮಗ ಅಂತೆ ಕಂತೆಗಳಲ್ಲಿ ನಾವು ನ್ಯೂಸಲ್ಲಿ ಓಡಾಡ್ತಿರ್ತೀವಿ. ದೆನ್ 14 ಆಗುತ್ತೆ. ಅಗೇನ್ ಜರ್ನಿ. ಯಾವುದೋ ಪಿಕ್ಚರ್ಗೆ ಒಂದು ಸಣ್ಣ ಕ್ಯಾರೆಕ್ಟರ್ಗೆ ಹಾಕೋತೀನಿ ಅಂತ ಕರೀತಾರೆ, ಇನ್ನೊಂದೇನೋ ಮಾಡಕ್ಕೆ ಕರೀತಾರೆ, ಆಫರ್ ಬರ್ತಿತ್ತು. ತುಂಬ ಬರ್ತಾ ಇತ್ತು. ಚಿಕ್ಕ ಕ್ಯಾರೆಕ್ಟರ್ ಬರ್ತಿತ್ತು, ತುಂಬ ಚಿಕ್ಕ ಕ್ಯಾರೆಕ್ಟರ್ ಬರ್ತಿತ್ತು. ದೆನ್ ನನ್ನ ಪ್ರೆಸೆಂಟೇಷನ್ನು ನನ್ನ ನೋಡಿ, ನೀನು ಸೆಕೆಂಡ್ ಹೀರೋ ಮಾಡು, ಫಸ್ಟ್ ಹೀರೋ ಮಾಡು, ನೀನು ದುಡ್ಡು ಹಾಕು, ನಿಮ್ಮ ತಂದೆ ದುಡ್ಡು ಹಾಕ್ತಾರೆ, ಅರ್ಧ ನಾನು ಹಾಕ್ತೀನಿ, ಅರ್ಧ ನೀನು ಹಾಕು, ಈ ಥರ 3 years ಆಗಿದೆ. ಸೊ ಗಾಂಧಿನಗರದ ಲೆಕ್ಕಾಚಾರ ಬೇರೆ. ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಟೈಮು, ನನಗೆ ಮೋಸ ಮಾಡೋರು ಯಾರು ಅನ್ನೋದು ಗೊತ್ತಿರಲಿಲ್ಲ, ನಾನು ಕಷ್ಟ ಅನ್ನೋದು ನೋಡಿರಲಿಲ್ಲ. ಈ 5 yearsಲ್ಲಿ ಕಷ್ಟ ಅನ್ನೋದು ಏನು ಅಂತ ಒರಿಜಿನಲ್ ಆಗಿ ನೋಡಿದೆ, ಟ್ರೂ ಫೇಸಸ್ ಏನು ಅಂತ ನೋಡಿದೆ. ನನಗೆ ಯಾರು ಏನು ಅನ್ನೋದು ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿದ್ದವನ್ನ ಕರ್ಕೊಬಂದು ಹಿಂಗೆ ಬಿಟ್ಟಾಗ ಒರಿಜಿನಲ್ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ. ಆಗ ನಾನು ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇದನ್ನೆಲ್ಲ, ಯಾರಿಗೋಸ್ಕರ ಮಾಡ್ತಿದ್ದೀನಿ, ನನ್ನ ಒಳಗಡೆ ಏನಿತ್ತು ಅಂದರೆ ತಂದೆ ತಾಯಿನ ನೋಡ್ಕೊಳೋ ಅಂಥ ಏಜು. ನಾನು ಅರ್ನ್ ಮಾಡಬೇಕು, ನಾನು ಹೈಲಿ ಎಜುಕೇಟೆಡ್, ನಾನು ಹೋಗಿ ಅಲ್ಲಿ ಕೆಲ್ಸಕ್ಕೆ ಹೋದ್ರೂ ನನಗೆ 1.5 ಲಕ್ಷ ಸ್ಯಾಲ್ರಿ ಬರುತ್ತೆ. ಅದನ್ನು ಬಿಟ್ಟು ನಾನು ಇಲ್ಲೇನೋ ಮಾಡ್ತಿದ್ದೀನಿ,
ಯಾರಿಗೋ ಸರ್ ಅಂತಿದ್ದೀನಿ, ಯಾರ ಕಾಲ್ಗೋ ನಮಸ್ಕಾರ ಮಾಡ್ತಿದ್ದೀನಿ, ಯಾರೋ ಸುಳ್ಳು ಹೇಳ್ತಿದ್ದಾರೆ ಬಟ್ ಅವ್ರ ಮುಂದೆ ನಾನು ನಿಂತಿದ್ದೀನಿ. ಇದು ಸುಳ್ಳು ಅನ್ನೋದು ನನಗೆ ಗೊತ್ತು. ಅಯ್ಯೋ, ಆದರೂ ನಾನು ಅವ್ರ ಮುಂದೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ. ನಾನು ಏನು ಮಾಡ್ತಿದ್ದೀನಿ? ಇದೆಲ್ಲ ಕಾಡ್ತಿತ್ತ? ತುಂಬ ಕಾಡ್ತಿತ್ತು ಒಳಗಡೆ. 5 ವರ್ಷ ಆಗೋಯ್ತು. ರೆವಿನ್ಯೂ ಇಲ್ಲ, ಇನ್ಕಮ್ ಇಲ್ಲ, ನನ್ನ ಕಾರ್ಗೆ ಡೀಸೆಲ್ ಹಾಕ್ಸೋಕ್ಕೆ ದುಡ್ಡಿಲ್ಲ. ಈ ಥರದ ಪ್ರಾಬ್ಲಮ್ ನನಗೆ ಅವತ್ತಿಗೆ 27-28 ಇಯರ್ಸ್ ಆಗ್ತಾ ಬಂದಾಗ, ನನ್ನಂಥವನು ಅರ್ನೇ ಮಾಡ್ತಿಲ್ಲ ಅಂದಾಗ ಯಾವ ಥರ ಇರುತ್ತೆ ಪ್ರೆಷರು? ಟ್ರೂ. ಆ ಪ್ರೆಷರ್ ಬರುತ್ತೆ. ಹೇಗೆ ಗಾಂಧಿನಗರ ಹೆಂಗೆ ಟ್ರೀಟ್ ಮಾಡ್ತೀನಿ ನಿಮ್ಮನ್ನು? ಅದೇ ನಾನು ಹೇಳ್ದಾಗೆ, ನನಗೆ ಒಂದು 50 ಲಕ್ಷ ಹಾಕ್ಸಿ, ನನಗೊಂದು ಕೋಟಿ ಹಾಕ್ಸಿ, ನಿಮ್ಮ ತಂದೆ ಹೇಳಿಸಿ, ಅಲ್ಲಿ ಕರ್ಕೊಬನ್ನಿ, ಇಲ್ಲಿ ಮಾಡಿ, ಆ ಸ್ಕ್ರಿಪ್ಟ್ ಚೆನ್ನಾಗಿದೆ, ಇಲ್ಲಿಂದ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ. ಬಟ್ ಯಾರು ಹೇಳಿದ್ರು ಕೇಳ್ತಿದ್ರಾ? ಕೇಳ್ತಿದ್ದೆ. ಎಲ್ಲಿ ಕರೆದ್ರೂ ಹೋಗ್ತಿದ್ದೆ. ಆಡಿಷನ್ಸ್ಗಳು ಮಾಡಿದ್ದೀನಿ. ಎಷ್ಟು ಆಡಿಷನ್ ಕೊಟ್ಟಿದ್ರಿ ರಾಜ್? 40-50 ಆಡಿಷನ್ ಮಾಡಿದ್ದೀನಿ. ಬಟ್ ನಿಮ್ಗೆ ಒಂದರಲ್ಲೂ ಸೆಲೆಕ್ಟ್ ಆಗಿಲ್ಲ. ಬಟ್ ನಿಮ್ಗೆ ಗೊತ್ತು ಈ ಆಡಿಷನ್ ವೇಸ್ಟ್ ಅನ್ನೋದು ಗೊತ್ತು. ಬಟ್ ಹೋಗ್ತಿದ್ದೀನಿ. ನನಗೆ ಆ ಜರ್ನಿ ನನಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಓಕೆ, ಎಕ್ಸ್ಪೀರಿಯನ್ಸ್ ಆಗಬೇಕು. ನಿಮ್ಗೆ ಗೊತ್ತು ನೀವು ಸೆಲೆಕ್ಟ್ ಆಗಲ್ಲ ಅಂತ ಗೊತ್ತು. ನನಗೆ ಗೊತ್ತು, ನಾನು ಕರೆದ್ರೂ ನನ್ನ ಸೈಡಿಗೆ ಕರೆದು ನನ್ನ ಹತ್ರ ದುಡ್ಡು ಕೇಳ್ತಾರೆ ಅನ್ನೋದು ಗೊತ್ತು. ಅವತ್ತಿಗೆ ಫೋಟೋ ಪ್ರಿಂಟ್ ಹಾಕ್ಸಿ, ಅವತ್ತು ಯಾವ ವಾಟ್ಸಪ್ ಇರಲಿಲ್ಲ, ಫೋಟೋ ಪ್ರಿಂಟ್ ಹಾಕ್ಸಿ ಹಿಂದೆ ಬರೀಬೇಕಾಗಿತ್ತು. ರಾಜ್ವರ್ಧನ್ 6.3 ಹೈಟ್, ಫೋನ್ ನಂಬರ್ 3 ಬರೆದು ನಾನು ಎಲ್ಲರಿಗೂ ಕೊಡಬೇಕಾಗಿತ್ತು. ದೆನ್ ಎಲ್ಲ ಮ್ಯಾನೇಜರ್ಸ್ಗಳಿಗೆ ನಾನು ಫೋಟೋ ಕಳಿಸ್ಬೇಕಾಗಿತ್ತು. ಎಲ್ಲ ಸಿನಿಮಾ ಆಫೀಸ್ಗಳಿಗೆ ನನ್ನ ಫೋಟೋ ಹೋಗಬೇಕಾಗಿತ್ತು. ಈ ಜರ್ನಿ ಆಡಿಷನ್ ಯಾರ್ಯಾರು ಕೊಡ್ತೀವಿ ಅಂದರೆ ಅಲ್ಲಿ ಕ್ಯೂವಲ್ಲಿ ನಿಂತು ಹೋಗಬೇಕಾಗಿತ್ತು. ರಾಜ್, ಇದು ಅಷ್ಟು ನನ್ನ ತಂದೆ ಗೊತ್ತಿಲ್ಲ. ಫಿಲ್ಮಿ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋರು ಯಾರು ಇದನ್ನ ಹೇಳಿದ್ರೆ ಒಪ್ಕೋತಿದ್ವಿ ನಾವು. ಅಂಡ್ ಐ ಆಮ್ ಸೋ ಸರ್ಪ್ರೈಸ್. ನಾನು ಅದನ್ನೇ 2 ಫೇಸ್ ಹೇಳ್ತಿದ್ದೀನಿ. ನಂದು ಇಷ್ಟು ಅಪ್ಪಂಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನನ್ನ ತಂದೆಗೆ ಫಸ್ಟಿಂದನೂ ಸಿನಿಮಾ ಇಷ್ಟ ಇರಲಿಲ್ಲ. ನಾನು ಸಿನಿಮಾ ಬೇಡ ಅಂದರೂ ಮತ್ತೆ ಮಾಡ್ತಿದ್ದಾನೆ. ಕೋಪ ಇದೆ. ಮಾತುಕತೆ ಅಷ್ಟಕ್ಕಷ್ಟೇ. ನಮ್ಮಲ್ಲಿ ಮಾತಾಡ್ತಿಲ್ಲ. ನಾನು ತುಂಬ ಕಮ್ಮಿ ಮಾತಾಡೋದು. ಈಗ ಒಂದು 3-4 ಇಯರ್ಸಿಂದ ಏನಾಗಿದೆ, ಮಾತೇ ಇಲ್ಲ, ಕಮ್ಮಿ. ಊಟ ಆಯ್ತಪ್ಪ, ಊಟ ಆಯಿತು, ಹುಷಾರು, ಅಷ್ಟೇ. ಅಪ್ಪ ಮಗನ ನಡುವೆ ಈಗಲೂ ಈಗಲ್ಲ, ಆ ಜರ್ನಿ ಇಷ್ಟು ಈ ಥರ ಆಯಿತು. ಇದಾದ ಮೇಲೆ ಬಿಚ್ಚುಗತ್ತಿ ಅಂತ ಒಂದು ಸಿನಿಮಾ ಬರುತ್ತೆ. ಈ ಮಧ್ಯದಲ್ಲಿ ಕೆಲವೊಂದಷ್ಟು ಸಿನಿಮಾಗಳು ನಾನು ಸೈನ್ ಮಾಡ್ತೀನಿ, ಅದೇನೋ ಪ್ರಾಬ್ಲಮ್ ಆಗುತ್ತೆ, ಇನ್ನೊಂದೇನೋ ಮಾಡ್ತೀನಿ, ಅದ್ಲೇನೋ ಮತ್ತೊಂದು ಮಾಡ್ತೀನಿ. ಈ ಪೀನಟ್ಸ್ಗೆ ದುಡ್ಡು ಕೊಟ್ಬಿಟ್ಟು ಒಂದಷ್ಟು ಕೆಲಸ ಮಾಡಿಸ್ಕೋತಾರೆ ಅಂತಾರಲ್ಲ, ಆ ಥರ ಒಂದು ಸಣ್ಣ ಪುಟ್ಟ ಅಮೌಂಟ್ಗೆ ಓಕೆ ಅರ್ನ್ ಮಾಡ್ತಿದ್ದೀನಲ್ಲ, ಸಿನಿಮಾಯಿಂದ ಒಂದು ದುಡ್ಡು ಒಂಚೂರಾದರೂ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅಂತ ಬಂದಾಗ ಒಂದು 2-3 ಸಿನಿಮಾಗಳು ಅಲ್ಲಲ್ಲೇ. ಎಷ್ಟು ಮತ್ತು ಯಾವ ಸಿನಿಮಾ ಮತ್ತು ಏನು ಕೆಲಸ? ಫಸ್ಟ್ ಮಾಡಿದ ದುಡ್ಡು, ನಿಮಗೆ ಬಂದಿದ್ದ ದುಡ್ಡು ಸಿನಿಮಾಯಿಂದ? ನನಗೆ ಸಿನಿಮಾಯಿಂದ ಫಸ್ಟ್ ಬಂದಿದ್ದು 6 ಲಕ್ಷ. 6 ಲಕ್ಷ. ಯಾವ ಸಿನಿಮಾಗದು? ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಇದೊಂದು ಕೆಟ್ಟ ಜರ್ನಿ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನನಗೆ ಪರ್ಸ್ನಲಿ ಕೆಟ್ಟ ಜರ್ನಿ. ಒಂದು ವ್ಯಕ್ತಿನ ನಂಬ್ತೀನಿ ನಾನು. ಈ ಜರ್ನಿಲಿ ನನಗೆ ಯಶ್ ಅವರು ಒಂದು ತುಂಬ ಒಳ್ಳೆ ಮಾತು ಹೇಳ್ತಾರೆ. ಎಲ್ಲ ಇದೆ ನಿನ್ನ ಹತ್ರ, ಬಟ್ ನೀನೇ ಮಾಡ್ಕೊಬೇಕು. ನಿನ್ನ ಯಾರೂ ಕರೆದು ಇಂಥವ್ರ ಮಗ ಅಂದ್ಬಿಟ್ಟು ಇರೋ ಮಾಡಲ್ಲ, ನೀನೇ ಮಾಡ್ಕೋಬೇಕು. ಸ್ಕ್ರಿಪ್ಟ್ ರೆಡಿ ಮಾಡಿಸ್ಕೋಬೇಕು, ಒಂದು ಪ್ರೊಡ್ಯೂಸರ್ ನಡಿಬೇಕು, ನಿನಗೇನು ಬೇಕು ಇದನ್ನು ನೀನು ಮಾಡಿಸ್ಕೊಬೇಕು. ನೀನು ಮಾಡಿಸ್ಕೊಂಡು ನೀನು ಪ್ರೆಸೆಂಟ್ ಆದರೆ ಮಾತ್ರ ನಿನ್ನ ಹಾಗೆ ನೋಡ್ತಾರೆ. ನೀನಿಲ್ಲ ಅಂದರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ತೀಯಾ ಅಂತ ಡೈರೆಕ್ಟಾಗಿ ನನಗೆ ಹೇಳಿರ್ತಾರೆ. ಯಶ್ ಅವ್ರು ಹೇಳಿರ್ತಾರೆ. ಜಿಮ್ಮಲ್ಲಿ ಸಿಗ್ತಿದ್ವಲ್ಲ ರೆಗ್ಯುಲರ್ ಆಗಿ, ವರ್ಕೌಟ್ ಮಾಡ್ಬೇಕಾದ್ರೆ ಈ ಥರದ ಒಂದಷ್ಟು ಮಾತುಕತೆಗಳು ನಡೀತಾನೆ ಇರುತ್ತೆ ಪಾನಿಪುರಿ ಕಿಟಿ ಅವ್ರ ಜಿಮ್ಮಲ್ಲಿ. ಸೊ ಆಗ ಏನನ್ಸುತ್ತೆ ನನಗೆ, ಕರೆಕ್ಟ್, ಇವ್ರು ಹೇಳಿದ್ದು ಕರೆಕ್ಟು. ಯಾಕಂದರೆ ಒಂದು ಫೋಟೋ ಪ್ರೆಸೆಂಟೇಷನ್ನ ನಾನು ಮಾಡಿದ್ದಕ್ಕೆ ನನ್ನ ಹೆಸರು ಇಷ್ಟು ಬಂದಿದ್ದು, ಇದನ್ನು ನಾನು ಮಾಡಿಕೊಂಡ್ರೇ ನನಗೆ ಅಷ್ಟು ಆಗೋದು ಅಂತ ಅದೊಂದು ತಲೆಯಲ್ಲಿ ಬರುತ್ತೆ. ನಾನು ಒಂದು ವ್ಯಕ್ತಿನ ನಂಬ್ತೀನಿ. ಎಲ್ಲರ ಮನೆ ಬಾಗಿಲಿಗೆ ಅಗೇನ್ ಒಂದು ಜರ್ನಿ. ನಮ್ಮ ಹತ್ರ ಒಂದು ಕತೆ ಇದೆ, ಸಿನಿಮಾ ಮಾಡೋಣ, ನಮ್ಮ ಕತೆ ಇದೆ, ಸಿನಿಮಾ ಮಾಡೋಣ. 30-40 ಪ್ರೊಡ್ಯೂಸರ್ ಮನೆ ಬಾಗಿಲಿಗೆ ಅಲಿತೀವಿ ಡೇ ಆ್ಯಂಡ್ ನೈಟ್. ಆ ವ್ಯಕ್ತಿಗೂ ನಾನೇ ದುಡ್ಡು ಕೊಡಬೇಕು, ಆವತ್ತಿನ ಊಟಕ್ಕೂ ನಾನೇ ಕೊಡಬೇಕು, ನನ್ನ ಕಾರಲ್ಲೇ ಪಿಕ್ ಮಾಡಬೇಕು, ನನ್ನ ಕಾರಲ್ಲೇ ಡ್ರಾಪ್ ಮಾಡಬೇಕು. ಯಾರೇ ಮಗ ಆದ್ರೂ ಇದೆಲ್ಲ ಏನಕ್ಕೆ ಮಾಡಬೇಕು ಅನ್ನೋದು ನನಗೂ ಗೊತ್ತಿಲ್ಲ. ಒಂದು ಅರ್ಜೇನು ಅಂದರೆ ನಾನು ಅಂದ್ಕೊಂಡಿದ್ದು ಮಾಡ್ತಿದ್ದೀನಿ, ನನಗೆ ಗೊತ್ತಿಲ್ಲ. ಈ ಕಥೆನ ನಂಬಿದ್ದೀನಿ, ಈ ವ್ಯಕ್ತಿನ ನಂಬಿದ್ದೀನಿ. ಈ ಕಥೆನ ಸಿನಿಮಾ ಆದರೆ ನಾನು ತುಂಬ ಚೆನ್ನಾಗಿ ಆಗಬಹುದು. ಮೇ ಬಿ ನಂಗೆ ಗೊತ್ತಿಲ್ಲ, ಇದು 1 ವರ್ಷ ಆಗುತ್ತೋ, 2 ವರ್ಷ ಆಗುತ್ತೋ, 3 ವರ್ಷ ಆಗುತ್ತೋ, ಈ ಜರ್ನಿಲಿ ನಾನು ಇರ್ತೀನಿ. ಸೊ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ತುಂಬ ಅದು ನನ್ನನ್ನು ಯೂಸ್ ಮಾಡ್ಕೊತಿದ್ದಾರೆ, ನನ್ನನ್ನು ಅಲ್ಲಿ ಡಮ್ಮಿ ಪೀಸ್ ಮಾಡಿದ್ದಾರೆ ಅನ್ನೋದು ನನಗೆ ವಿಷಯನೇ ಗೊತ್ತಿರಲ್ಲ.
ಗೊತ್ತಿರಲ್ಲ. ಅಯ್ಯೋ, ಅಂದ್ರೆ ನಾನು ತುಂಬ ಆನೆಸ್ಟ್ ಆಗಿ ಕೆಲಸ ಮಾಡ್ತಾನೇ ಇರ್ತೀನಿ. ಆ ಮಟ್ಟಕ್ಕೆ ಟ್ರಸ್ಟ್ ಅದು. ಟ್ರಸ್ಟು ನಾನು ನಿಮ್ಮನ್ನು ಅಂದರೆ ನಾನು ನಿಮ್ಮನ್ನು ನಂಬ್ತೀನಿ ಅಷ್ಟೇ. ನನಗೆ ಗೊತ್ತಿಲ್ಲ ನೀವು ಮೋಸ ಮಾಡೋಕ್ಕೆ ಬರ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲದೆ ಬೆಳೆದಿರೋ ನಾನು. ಸೊ ಅಲ್ಲಿ ರಿಯಲ್ ಫೇಸ್ಗಳು ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಒಂದಿನ ಸಿನಿಮಾ ಮುಹೂರ್ತ ಆಗುತ್ತೆ, ದೊಡ್ಡದಾಗತ್ತೆ, ಇಂಥವ್ರ ಮಗ ಸಿನಿಮಾ ಮಾಡ್ತಾನೆ ಅಂತ ಅಪ್ರಿಷಿಯೇಷನ್ ಎಲ್ಲ ಚೆನ್ನಾಗಿ ಬರುತ್ತೆ. ಕಲ್ತಿದ್ದೀನಿ ನಾನು, ವೆಲ್ ಟ್ರೈನ್ಡ್. ಕರೆಕ್ಟ್. ಆ್ಯಕ್ಟಿಂಗು, ಡ್ಯಾನ್ಸಿಂಗು, ಏನು ಕೇಳಿದ್ರು ನಾನು ಮಾಡ್ತೀನಿ. ಅದು ಅಲ್ಲದೆ ಆ ವ್ಯಕ್ತಿನ ತುಂಬ ನಂಬಿದ್ದೀನಿ. ಆ ವ್ಯಕ್ತಿ ನನ್ನ ಫಸ್ಟ್ ಡೇ ಶೂಟಿಂಗ್ ಕರ್ಕೊಂಡು ಹೋಗ್ತಾರೆ. ರಾಣಿಜೆರಿ ಅಂತ ಒಂದು ಚಿಕ್ಕಮಂಗ್ಳೂರು ಹತ್ರ ಒಂದು ಪ್ಲೇಸು. ನಾನು ಹೀರೋಯಿನು ಒಂದು ಡೈಲಾಗ್ ಕೊಡ್ತಾರೆ. ನನಗೆ ಅಲ್ಲಿವರೆಗೂ ಏನು ಅಂದರೆ ಕ್ಯಾಮ್ರಾ ಫೇಸ್ ಮಾಡಿಲ್ಲ, ಲೈಟಿಂಗ್ ಹೇಗೆ ತೊಗೊಳೋದು ನನಗೆ ಗೊತ್ತಿಲ್ಲ, ಎಷ್ಟು ಆ್ಯಕ್ಟ್ ಮಾಡಬೇಕು ಗೊತ್ತಿಲ್ಲ. ನಾನು ಸ್ಟೇಜ್ ರಿಹರ್ಸಲ್ಸ್ ಮಾಡಿದ್ದೀನಿ, ಕ್ಯಾಮ್ರಾ ಮುಂದೆ ಮಾಡಿಲ್ಲ, ಇಲ್ಲಿವರೆಗೂ ಕ್ಯಾಮ್ರಾ ಮುಂದೆ ಮಾಡಿಲ್ಲ. ಸೊ ಫಸ್ಟ್ ಟೈಮು ಹೋಗಿ ನಿಂತ್ಕೊತೀನಿ, ಆ್ಯಕ್ಷನ್ ಹೇಳ್ತಾರೆ, ನನಗೆ ಗೊತ್ತಾಗಲ್ಲ ಏನು ಮಾಡಬೇಕು, ಎಲ್ಲಿಂದ ಮಾಡಬೇಕು. ಈ ಸಿನಿಮಾದೊಂದಿರುತ್ತೆ ಗೊತ್ತಾ, ಕ್ಲೋಸು ಮಿಡ್ಡು, ಈ ಡೈಲಾಗ್ ಇದು ತೊಗೊಳ್ಳಿ ಅದು ತೊಗೊಳ್ಳಿ. ನನ್ನ ಪಕ್ಕದಲ್ಲಿರೋ ಹೀರೋಯಿನು ಅವತ್ತಿಗೆ 1-2 ಸಿನಿಮಾ ಮಾಡಿರ್ತಾರೆ. ನನಗೆ ಅದು ಗೊತ್ತಾಗಲ್ಲ. ಮೈಕಲ್ಲಿ ಒಂದು ಸೌಂಡ್ ಬರುತ್ತೆ, ನನಗೆ ಆ ವರ್ಡ್ ಹೇಳ್ಬೋದೋ ಗೊತ್ತಿಲ್ಲ, ಯಾವ ಬೋಳಿ ಮಕ್ಕಳಪ್ಪ ಎಲ್ಲಿಂದ ಬರ್ತಾರೆ ಇವರೆಲ್ಲ, ಸಾಯಕ್ಕೆ ಬರ್ತಾರೆ ಅಂತ ಜೋರಾಗಿ ಹೇಳ್ತಾರೆ. ನನಗೆ ಏನಾಯಿತು, ಯಾರಿಗೆ ಹೇಳ್ತಾರೆ ಅಂತ ಒಂದು ಸೆಕೆಂಡ್ ಹಿಂದೆ ತಿರುಗಿ ನೋಡ್ತೀನಿ. ನಾನೇ ಅದು. ನಾನು ನಂಬಿದಂಥ ವ್ಯಕ್ತಿ ಇಷ್ಟೆಲ್ಲ ಕಷ್ಟಪಟ್ಟು ದಿನ ಊಟ ತಿನ್ನಿಸಿ, ದಿನ ಇದು ಮಾಡಿ, ಇವನ ಜೊತೆ ಓಡಾಡಿ, ನಾನು ಈ ಥರದ ಒಂದು ಕೆಲಸ ಮಾಡಬೇಕಾ, ನಾನು ಯಾರು, ನನಗೆ ಏನಕ್ಕೆ ಬೇಕು ಇದು, ಬ್ರೇಕ್ ಡೌನ್ ಆಗ್ಬಿಡ್ತೀನಿ ಅವತ್ತೇ. ಫಸ್ಟ್ ಡೇ ಫಸ್ಟ್ ಶಾರ್ಟಲ್ಲಿ ನನಗೆ ಬೇಕಾಗಿಲ್ಲ ಇದೆಲ್ಲ, ಏನಕ್ಕೋಸ್ಕರ ಬೇಕು ನನಗೆ ಅನಿಸುತ್ತೆ. ದೆನ್ ಬಂದುಬಿಟ್ಟಿದ್ದೀನಿ, ಅರ್ಧ ಜರ್ನಿ ಬಂದು ನಿಂತುಬಿಟ್ಟಿದೆ. ಇಲ್ಲಿಂದ ಸಿನಿಮಾ ಹೋಗಲೇಬೇಕು. ಕ್ರೌಡ್ ಮಧ್ಯೆ ಅದು ಕೇಳಿಸ್ಕೊಂಡಾಗ ಏನು ಫೀಲ್? ಬ್ರೇಕ್ ಡೌನ್ ಆಗ್ಬಿಟ್ಟೆ ನಾನು ಬ್ಲ್ಯಾಂಕ್ ಆಗ್ಬಿಟ್ಟೆ. ನಾನು ಅವತ್ತಿಗೆ ಬೇಡ ಇಂಡಸ್ಟ್ರಿ ಸಾಕು, ನಾನು ವಾಪಸ್ ಹೋದ್ರೂ ನನ್ನ ಕೆಲಸ ಗೊತ್ತು, ಬಟ್ ವಾಪಸ್ ಹೋಗೋ ಮನಸ್ಸಿಲ್ಲ. ನನಗೆ ಇವತ್ತಿಗೂ ಯಾವುದೇ ಕಾರಣಕ್ಕೂ ವಾಪಸ್ ಹೋಗೋ ಮನಸ್ಸಿಲ್ಲ. ಅದು ನಿಮ್ಮ ಕಣ್ಣಲ್ಲಿ ಇದೆ ಚೇಂಜ್ ಆಗೋಯ್ತು ಒಂದು ಕ್ಷಣಕ್ಕೆ. ನನಗೆ ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ. ನಾನೆಲ್ಲೂ ಮಾತಾಡಲ್ಲ ಅದನ್ನೆಲ್ಲ, ಅದಕ್ಕೆ ನೋಡಿ ಕಣ್ಣು ನೀರು ತುಂಬಿಕೊಂಡು ನಿಮಗೆ. ಯಪ್ಪ, ಒಂದು ಎದುರುಗಡೆ ಎಲ್ಲರೂ ಇದ್ದಾರೆ, ಕೋ ಆರ್ಟಿಸ್ಟ್ ಇದ್ದಾರೆ, ಎಲ್ಲರೂ ಇದ್ದಾರೆ, ನೀವು ಹೀರೋ ಆಗಿ ನಿಂತಿದ್ದೀರಾ. ಸಡನ್ನಾಗಿ ಒಂಥರ ಡೈಲಾಗ್ ಬಂದ್ಬಿಟ್ರೆ, ಬೀಪ್ ಡೈಲಾಗ್ ಬಂದಿದ್ದ ತಕ್ಷಣವೇ ಅಂಥ ಮಕ್ಕಳು ಇಂಥ ಮಕ್ಕಳೆಲ್ಲ ಗೊತ್ತೇ ಇಲ್ಲ ನಮಗೆ. ಯಾರು ಹೇಳ್ತಾರೆ ನಮಗೆ ಬಂದು, ನಮಗೆ ಡೈರೆಕ್ಟಾಗಿ ಯಾರು ಬೈತಾರೆ? ಯಾರು ಬೈದೇ ಇಲ್ವಲ್ಲ ಇಷ್ಟು ದಿನ ನಮಗೆ. ಓಕೆ, ದೆನ್ ಒಂದು ನಿಮಿಷ ಪರವಾಗಿಲ್ಲ, ಕೂರಿ ರಾಜ್, ರಾಜ್ ಕೂರಿ, ಪರವಾಗಿಲ್ಲ, ಬನ್ನಿ ರಾಜ್, ಬೇಡ ರಾಜ್ ಬನ್ನಿ, ಪರವಾಗಿಲ್ಲ ರಾಜ್, ಯು ಕ್ಯಾನ್ ಕಮ್ ಆರಾಮ್ಸೆ ಬನ್ನಿ, ಪರವಾಗಿಲ್ಲ ರಾಜ್ ಬನ್ನಿ, ಏನು ತೊಂದರೆ ಇಲ್ಲ, ಆರಾಮ್ ಬನ್ನಿ, ಏನು ತೊಂದರೆ ಇಲ್ಲ, ಪ್ಲೀಸ್ ಕಮ್ ಬನ್ನಿ ರಾಜ್, ಬನ್ನಿ, ಏನು ತೊಂದರೆ ಇಲ್ಲ, ನಥಿಂಗ್ ಟು ವರಿ, ಪ್ಲೀಸ್ ಇಡೋ. ರಾಜ್, ಪ್ರತಿಯೊಬ್ಬರು ಕೂಡ ಕಷ್ಟ ಸುಖ ನೋವು ನಲಿವು, ನಾವು ನಿಮ್ಮನ್ನೆಲ್ಲ ಸುಖದ ಸುಪ್ಪತ್ತಿಗೆಲ್ಲಿ ಹಂಗೆ ಬೆಳೆದಿರೋದು, ನೀವು ಹಂಗೆ ಇಂಡಸ್ಟ್ರಿ ಇದೀವಿ ಅನ್ಕೊಂಡಿದ್ದೀರಿ. ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ನಾವೆಲ್ಲರೂ ಆ ಥರದ ನೋವುಗಳನ್ನ ಅನುಭವಿಸಿರ್ತೀವಿ ಬೇರೆ ಬೇರೆ ಥರದಲ್ಲಿ. ನಿಮ್ಮನ್ನ ನಾವು ಏನೋ ಹೂವಿನ ಹಾಸಿಗೆಯಲ್ಲೇ ಇದ್ದೀರಿ, ಕಣ್ಣಿಂದ ನೀರು ಬರೋದೇ ಇಲ್ಲ ಅನ್ಕೊಂಡಿದ್ದೀವಿ ನಾವೆಲ್ಲ. ಅಂಡ್ ನಾನೇ ಶಾಕ್ ಆಗಿದ್ದೀನಿ ರಾಜ್, ನಿಮ್ಮ ಬದುಕಲ್ಲಿ ಈ ಥರದೆಲ್ಲ ನಡೆದಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಅಂಡ್ ನಿಮ್ಮ ಜೆನ್ಯೂನ್ ಗೊತ್ತಾಗುತ್ತೆ, ಹರ್ಟ್ ಆಗೋದು. ಬಟ್ ಏನು ಅಂದರೆ, ನಾನೊಂದಷ್ಟು ವರ್ಷ ಕಷ್ಟಪಟ್ಟನಲ್ಲ, ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಅಲ್ಲ, ನನ್ನ ಕೆರಿಯರ್ಗೋಸ್ಕರ ನಾನು ಕಷ್ಟಪಟ್ಟಿದ್ದು. ನಾನು ಅಲ್ಲಿ ಅವತ್ತು ಡಿಸೈಡ್ ಮಾಡಿದೆ, ಯಾರೂ ನನ್ನ ತಡೆಯೋಕ್ಕಾಗಲ್ಲ. ಯಾರೋ ಬೈದಿರ್ಬೋದು, ಬೇರೆಯವ್ರ ಜರ್ನಿಲಿ ಇದು ಕೂಡ ನಡೆದಿರತ್ತೆ. ಅಂದರೆ ಎಲ್ಲ ಸ್ಟಾರ್ಸ್ಗಳ ಇಂಟರ್ವ್ಯೂಗಳನ್ನ ಅವ್ನು ತುಂಬ ಚೆನ್ನಾಗಿ ನೋಡ್ತಿದ್ದೆ. ಎಲ್ಲರಿಗೂ ಅನಿಸೋ ಥರ ಹೇಗಾಗಿರುತ್ತೆ ಇವ್ರ ಲೈಫಲ್ಲಿ, ಸುಳ್ಳು ಹೇಳ್ತಿದ್ದಾರೇನೋ ಅಂತ ನನಗೂ ಕೂಡ ಅನ್ನಿಸ್ತಿತ್ತು. ಯಾರೋ ಒಬ್ಬರು ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ದಾರೆ ಅಂತಾರೆ, ಯಾರೋ ಒಬ್ರು ಏನೋ ಅಂತಾರೆ. ಅದೆಲ್ಲ ನನಗೆ ಹೆಂಗಾಗತ್ತೆ ಇದೆಲ್ಲ ಆಗಲ್ವಲ್ಲ ಅಂತ ನನಗೆ ಮೈಂಡಲ್ಲಿ. ಬಟ್ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಕಷ್ಟ ಗೊತ್ತಿರುತ್ತೆ. ಬಟ್ ಆ ಸ್ಪಾಟಲ್ಲಿ ಏನು ಡಿಸಿಷನ್ ಓಡ್ತಿತ್ತು? ಆ ಸ್ಪಾಟಲ್ಲಿ ನನಗೆ ಅವತ್ತಿಗೆ ಸಾಕು, ಬೇಡ ನಾನು ಹೊರಟ್ಬಿಡೋಣ. ಆ ಕ್ಷಣಕ್ಕೆ ನನಗೆ ಸಿನಿಮಾ ಬೇಡ, ನಾನು ಹೊರಟ್ಬಿಡೋಣ. ನೆಕ್ಸ್ಟ್ ಡೈಲಾಗ್ ಬೇಡ ನನಗೆ ಬೇಡ, ನಾನು ಹೊರಡೋಣ. ಏನಕ್ಕೋಸ್ಕರ ಮಾಡಬೇಕು? ನಾನು ಎಷ್ಟು ಚೆನ್ನಾಗಿದ್ದವನು ಇಲ್ಲಿ ಬಂದು ಏನು ಮಾಡ್ತಿದ್ದೀನಿ ಅನ್ಸುತ್ತೆ. ದೆನ್ ಬರ್ತೀನಿ, ನಾನು ಏನು ತುಂಬ ಬ್ಲ್ಯಾಂಕ್ ಆಗ್ತೀನಿ ಅವತ್ತು ನಾನು. ಇಲ್ಲ ಸನ್ಸೆಟ್ದು ಒಂದು ಶಾಟು ತುಂಬ ಚೆನ್ನಾಗಿ ಅವತ್ತು ಸನ್ಸೆಟ್ ಆಗ್ತಿರುತ್ತೆ.
ಸನ್ಸೆಟ್ ನೋಡ್ಕೊಂಡು ಸುಮ್ಮನೆ ಬ್ಲ್ಯಾಂಕ್ ಆಗಿರ್ತೀನಿ. ಇವರು ಯಾವುದೋ ಬ್ಯಾಕ್ ಶಾಟ್ಸ್ಗಳು ತೆಗಿದಿರುತ್ತೆ, ಡೈಲಾಗ್ಸ್ ಇಲ್ಲ, ಡೈಲಾಗ್ಸ್ ಏನೂ ಇಲ್ಲ, ಜಸ್ಟ್ ಆ ಮಾಂಟೇಜಸ್ಗಳು ತೆಕ್ಕೋತಾರೆ. ಒಳಗೆ ಏನು ಫೀಲು? ಒಳಗಡೆ ನನಗೆ ಮುಗೀತು ನನ್ನ ಕೆರಿಯರು, ನಾನು ಅಂದ್ಕೊಂಡಿದ್ದು ಮುಗೀತು ಇವತ್ತಿಗೆ. ಇಲ್ಲಿ ಸೂರ್ಯ ಬೇರೆ ಮುಳುಗ್ತಿದೆ, ನಂದು ಕೆರಿಯರ್ ಮುಗೀತು, ರಿಟರ್ನ್ ಅಷ್ಟೇ ಅನ್ಸತ್ತೆ, ನಂದು ಬಿಟ್ಬಿಡೋಣ ಅನಿಸುತ್ತೆ. ಅಗೇನ್ ಮನೆಗೆ ರೂಮ್ಗೆ ಹೋಗ್ತೀನಿ. ಅಲ್ಲಿಂದ ಅನ್ಲಿ ಬಿಡಿ, ಏನಂದರು, ಏನು ತಪ್ಪು? ಮೇ ಬಿ ನನಗೆ ಬಂದಿಲ್ಲ, ನನ್ನ ತಪ್ಪು. ಫಸ್ಟ್ ಆಫ್ ಆಲು ನಾನು ನಂಬಿದ್ದು ನನ್ನ ತಪ್ಪು. ಅವರೇನು ನನ್ನನ್ನು ನಂಬಿ ಅಂತ ಕೇಳಿಲ್ಲ, ನಾನು ನಂಬಿದ್ದೀನಿ. ಫಸ್ಟ್ ಆಫ್ ಆಲ್ ಅದು ನನ್ನ ತಪ್ಪು. ಕರೆಕ್ಟು. ಒಂದು ಎಷ್ಟೋ ಸಾವಿರ ಜನರ ಕನಸು ಆ ಜಾಗ ಇರುವಾಗ ನಿಂತ್ಕೊಳೋದು. ನಾನು ಈ ಜಾಗ ಬಿಟ್ಟರೆ ಆ ಪ್ಲೇಸ್ಗೆ 100% ಇನ್ನೊಬ್ಬ ಬರ್ತಾನೆ. ಅದಕ್ಕೆಲ್ಲ ನಾನು ಯಾಕೆ ಚಾನ್ಸ್ ಕೊಡಬೇಕು? ಸಡನ್ ಡಿಸಿಷನ್ ಮಾಡ್ತೀನಿ. ಬೈತೀರಾ ಬೈರಿ. ನಾನು ತುಂಬ ಕ್ವಶನ್ಗಳು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವಾಗ. ಹೇಗೆ ನಿಂತ್ಕೋಬೇಕು, ಎಲ್ಲಿ ನಿಂತ್ಕೊತೀನಿ, ಇಷ್ಟ ಕ್ಲೋಸಪ್ ತೆಗಿತೀರಾ, ವೈಡ್ ತೆಗಿತೀರಾ, ಯಾವ ಡೈಲಾಗ್ ಎಲ್ಲಿಂದ ಹೇಳ್ತೀರಾ, ಎಲ್ಲ ಹೇಳಿ. ನಾನು ಪ್ರಿಪೇರ್, ನನಗೆ ಗೊತ್ತು ಮಾಡೋದು. ಬಟ್ ಈ ಎಕ್ಸ್ಪೀರಿಯೆನ್ಸ್ ನಂಗೆ ಗೊತ್ತಿಲ್ಲ. ಮೇ ಬಿ 1-2 ದಿನ ಆದಮೇಲೆ ನಾನು ಕಲಿಬೋದು. ನನಗೊಂಚೂರು ಟೈಮ್ ಕೊಡಿ. ನೀವು ಏನು ಬೈದರೂ ನಾನು ಬೈಸ್ಕೊತೀನಿ. ದುಡ್ಡು ಕೊಟ್ಟವ್ರು ಬೈತಾರಲ್ಲ, ಆ ಮೆಂಟಾಲಿಟಿ, ಆ ಥರ ಇದ್ದಾಗ ನಾನು ಎಸ್ ಮಾಡೋಣ ಅಂತ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಮಾರದಿಂದ ಸ್ಟಾರ್ಟ್ ಫಿಲಮ್ ಶುರು ಆಯಿತು, ಫಿಲಿಮ್ ಸ್ಟಾರ್ಟ್ ಆಯಿತು, ಒಂದು ಶೆಡ್ಯೂಲ್ ಆಯಿತು. ಯಾರಾದರೂ ಅನ್ನಿ, ಏನಾದರೂ ಮಾಡಿ. ಬಟ್ ಮತ್ತೆ ಬೈಗಳು ಬರ್ತಿತ್ತಾ? ತುಂಬ ಬರ್ತಾಯಿತ್ತು. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗು ಸಿಕ್ಕಾಪಟ್ಟೆ. ಇದು 118 ದಿನ ಆ ಪಿಕ್ಚರ್ ಶೂಟಿಂಗ್ ಮಾಡಿದ್ದು. ಬೈಸ್ಕೊಂಡೇ ಕೆಲಸ ಮಾಡಿರೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಅದು ಇದು. ಆಮೇಲೆ ಓಕೆ ಮಜಾ ಮಾಡೋಣ, ದಿನ ಇದೆ ಬೆಳಗ್ಗೆದ್ದು ದಿನ ಯಾಕೆ ನೆಗೆಟಿವ್ ಥಾಟಲ್ಲಿ ಬರೋದು, ಪಾಸಿಟಿವ್ ಆಗಿರೋಣ, ಇಗ್ನೋರ್ ಮಾಡೋಣ, ಅದು ಇದು ಯಾವುದೂ ಇವತ್ತಿಗೂ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಆನ್ ಹರಿಕತೆ. ಓಹ್ ಮೈ ಗುಡ್ನೆಸ್. ಯಾರಿಗೂ ಗೊತ್ತಿಲ್ಲ. ಮೇ ಬಿ ಇದನ್ನೆಲ್ಲ ನೋಡೋದು ನನ್ನ ತಂದೆ ಎಷ್ಟು ಬೇಜಾರು ಮಾಡ್ಕೊಬೋದು ಅನ್ನೋದು ಒಂದು ಸೆಕೆಂಡ್ ನನಗೆ, ನನ್ನ ಫ್ಯಾಮಿಲಿಯವ್ರು ಎಷ್ಟು ಬೇಜಾರು ಮಾಡ್ಕೋಬೋದು ಅನ್ನಿಸ್ಬಿಡ್ತು. ಈಗ ಅನಿಸಿದೆ ಅದು ನನಗೆ. ಯಾರಿಗೂ ಕ್ಲೂನೂ ಇಲ್ಲ ಈ ಥರ ಆಗಿದೆ ಅಂತ. ಕ್ಲೂನೂ ಇಲ್ಲ. ದಿ ಆಲ್ ಫೆಲ್ಡ್ ಹೀರೋ ಆಗಿ ಬರ್ತಿದ್ದಾನೆ ರಾಜ್ ಅಷ್ಟೇ ಅನಿಸಿದ್ದವಾಗ ಅಷ್ಟೇ. ನಮಗೆಲ್ಲ ಏನು ಗೊತ್ತಾ, ನಾವು ಸಣ್ಣ ವಯಸ್ಸಿಂದ ಆ ಥರ ಬಂದಾಗ ನಮ್ಗೆ ಯಾರೂ ಹೊಡೆದಿಲ್ಲ, ಯಾರೂ ಬೈದಿಲ್ಲ, ಕೆಟ್ಟ ಮಾತು ಅನ್ನಿಸ್ಕೊಂಡವ್ರಲ್ಲ ನಾವು. ನನಗೇನೋ ಪ್ರಾಬ್ಲಮ್ ಆಗ್ತಿದೆ ಅಂತ ನನ್ನ ತಾತನಿಗೋ ನನ್ನ ತಂದೆಗೋ ಹೇಳಿದ್ರೆ ಆಫ್ಟರ್ ಎಫೆಕ್ಟ್ಸ್ ಏನಿರುತ್ತೆ ಅನ್ನೋ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದೆಲ್ಲ ಇಲ್ಲಾಗಿ ನಾನ್ಸೆನ್ಸ್ಗಳಾಗಬಾರ್ದು ಅನ್ನೋದು ಒಂದು ತಲೆಯಲ್ಲಿ. ಸೊ ಬಿಟ್ಬಿಟ್ಟೆ ನಾನು ಅದನ್ನು ಆರಾಮಾಗಿ. ಏನು ಎಲ್ಲರ ಥರ ನಾನು ಇರೋಣ, ನಾನು ದೊಡ್ಡವನು ಅಂದ್ಕೊಳೋದು. ಕೆಲಸ ಕರೆಕ್ಟಾಗಿ ಮಾಡ್ತಿಲ್ಲ, ಬೈತಿದ್ದಾರೆ ನನಗೆ. ಓಕೆ, ಕೆಲಸ ಕರೆಕ್ಟಾಗಿ ಮಾಡೋಣ ಅಂದ್ಕೊತೀನಿ. ತುಂಬ ಅಡಲ್ಸ್ಗಳಾಗತ್ತೆ. ಆ ಸಿನಿಮಾ ವರ್ಕೌಟ್ ರಿಲೀಸ್ ಆಗಲ್ಲ, ಏನೇನೋ ಆಗುತ್ತೆ. ಅಗೇನ್ ದೊಡ್ಡ ಜರ್ನಿ. 5 years ಆಗಿತ್ತು, 6-7 years ಆಯಿತು. 2014 ಕೆರಿಯರ್ ಸ್ಟಾರ್ಟ್ ಮಾಡಿದ್ದು. ಟಿಲ್ 2018ವರೆಗೂ ಏನೂ ಇಲ್ಲ, ಝೀರೋ, ಅಗೇನ್ ಝೀರೋ. ಇದಕ್ಕೆ ಆನೆಸ್ಟಾಗಿ ಕೆಲಸ ಮಾಡ್ತಿದ್ದೀನಿ, ರಿಸಲ್ಟ್ ಇಲ್ಲ. ಈ ಪಿಕ್ಚರ್ ರಿಲೀಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ, ನಾನು ಮಾಡ್ತಾಯಿದ್ದೀನಿ.